ಆ ಊರಿನ ರಾಮಾಲಯ ಗುಡಿ ಬಹಳ ಕೋಲಾಹಲವಾಗಿರುತ್ತೆ. ಭಕ್ತರಿಂದ ಕಿಟಕಿಟ ಅನ್ನುತ್ತಾ ಇರುತ್ತೆ. ಅದಕ್ಕೆ ಕಾರಣ ಒಬ್ಬ ಸ್ವಾಮೀಜಿ ಅಲ್ಲಿಗೆ ಬಂದಿರುವುದು. ಅವನು ಎಷ್ಟೋ ದೇಶಗಳನ್ನು ಸುತ್ತಿ ಎಷ್ಟೋ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ಹೆಸರು ತಂದವನು. ಅವನು ಪೀಠದ ಮೇಲೆ ಕೂತಿರುವಾಗ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ಪರಿಹಾರವನ್ನು ತಿಳ್ಕೊತಾ ಇದ್ರು. ಅದೇ ಊರಿನಲ್ಲಿ ಜಯರಾಮ್ ಬಲರಾಮ್ ಅನ್ನುವ ಇಬ್ಬರು ಭಕ್ತರು ಅಕ್ಕಪಕ್ಕದ ಮನೆಯಲ್ಲಿ ಇದ್ದವರು. ಜಯರಾಮ್ ನಿಧಾನವಂತ, ಎಲ್ಲರ ಜೊತೆ ಪ್ರೇಮದಿಂದ ನಡೆದುಕೊಳ್ಳುತ್ತಾ ಅವರ ಹತ್ರ ಗೌರವ ಹೊಂದುತ್ತಾ ಇರುತ್ತಾನೆ. ಬಲರಾಮ್ ಮಾತ್ರ ಯಾರ ಜೊತೆನೂ ಬೆರೀತಾ ಇರ್ಲಿಲ್ಲ. 4 ರೂಪಾಯಿ ಕೈಯಲ್ಲಿ ಇದ್ರೆ ನನ್ನಂತವನು ಇಲ್ಲ ಅಂತ ಅಂದ್ಕೋತಾ ಇದ್ದ. ಬಲರಾಮ್ ಬೀದಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಅವನನ್ನ ಆಟವಾಡಿಸ್ತಾ ಇದ್ರು. ಯಾರ ಕತೆ ಮುಗಿಸೋದಕ್ಕೆ ಹೊರಟಿದಾನೋ ಏನೋ, ಏನಿದೆ 4 ರೂಪಾಯಿ ಸಿಕ್ಕಿರುತ್ತೆ, ಅದಕ್ಕೆ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದಿದ್ರು. ಆದರೆ ಜಯರಾಮ್ ಹೋಗ್ತಾ ಇದ್ರೆ ಮಾತ್ರ ಬೇರೆಯಾಗಿರುತ್ತೆ. ಅಣ್ಣ ಜಯರಾಮಣ್ಣ ಬಾ ಅಣ್ಣ, ಸ್ವಲ್ಪ ಹೊತ್ತು ಕೂತ್ಕೋ, ಈ ಮಧ್ಯ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದೆ? ಮನೆಯಲ್ಲಿ ಎಲ್ರೂ ಚೆನ್ನಾಗಿದ್ದಾರ ಅಣ್ಣ, ಸೀತಾಫಲದ ತೋಟಕ್ಕೆ ಹುಳ ಹಿಡಿದಿದೆ ಅಣ್ಣ, ಔಷಧ ಏನಾದ್ರೂ ಇದ್ರೆ ಹೇಳಿ ಅಣ್ಣ ಎಂದು ಪ್ರೇಮದಿಂದ ಮಾತನಾಡಿಸ್ತಾ ಇದ್ರು. ಮಕ್ಕಳು ಜಯರಾಮ್ನನ್ನೇ ಇಷ್ಟಪಡ್ತಾ ಇದ್ರು, ದೊಡ್ಡವರು ಕೂಡ ಜಯರಾಮನ್ನೇ ಇಷ್ಟಪಡ್ತಾ ಇದ್ರು. ಇದೆಲ್ಲ ನೋಡಿ ಬಲರಾಮ್ ಅಸೂಯೆಯಿಂದ ರೆಚ್ಚಿಗೇಳ್ತಾ ಇದ್ದ. ಒಂದು ದಿನ ತನ್ನ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ಆಲೋಚಿಸುತ್ತಾ ಇರ್ತಾನೆ. ಅವನಿಗಿಂತ ನನ್ನ ಹತ್ರ ಹೆಚ್ಚು ಆಸ್ತಿ ಇದೆ, ನಾನೇ ಹೆಚ್ಚಿನ ಎಕರೆಯಲ್ಲಿ ವ್ಯವಸಾಯ ಮಾಡ್ತೀನಿ, ಅವನಿಗೆ ಮಾತ್ರ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ, ನನಗೇನಕ್ಕೆ ಕೊಡ್ತಾ ಇಲ್ಲ ಎಂದು ತನ್ನಲ್ಲಿ ತಾನು ಬಲರಾಮ್ ಬಹಳ ಆಲೋಚಿಸ್ತಾ ಇರ್ತಾನೆ. ಇಷ್ಟರಲ್ಲಿ ಮಜ್ಜಿಗೆ ತೆಗೆದುಕೊಂಡು ಬಲರಾಮನ ಹೆಂಡತಿ ಮೀನಾಕ್ಷಿ ಬರುತ್ತಾಳೆ. ಏನು ಅಂದ್ರೆ ಮಜ್ಜಿಗೆ ತಗೊಳ್ಳಿ ಎನ್ನುತ್ತಾ ಮಜ್ಜಿಗೆ ಕೊಡುತ್ತಾಳೆ. ಬಲರಾಮ್ ಆ ಮಜ್ಜಿಗೆಯನ್ನು ತೆಗೆದುಕೊಂಡು ಕುಡಿತಾನೆ. ಏನು ಅಂದ್ರೆ ಏನೋ ಆಲೋಚಿಸ್ತಾ ಇದ್ದೀರಾ? ಮೀನಾಕ್ಷಿ, ಈ ಊರಿನಲ್ಲಿ ಜನ ನನ್ನನ್ನು ಗೌರವಿಸದೇ ಇಲ್ಲ, ನನಗಿಂತ ವಯಸ್ಸಿನಲ್ಲಿ ಕಡಿಮೆ ಆಸ್ತಿಯಲ್ಲಿ ಕಡಿಮೆ ಆದ ಆ ಜಯರಾಮನ್ನ ಯಾಕೆ ಗೌರವಿಸ್ತಾರೆ ಎನ್ನುತ್ತಾ ಜಯರಾಮ್ ಮೇಲೆ ಇರುವ ಅಸೂಯೆಯನ್ನು ಹೊರತಬ್ಬುತ್ತಾನೆ. ಅದಕ್ಕೆ ಮೀನಾಕ್ಷಿ ಸಣ್ಣದಾಗಿ ನಕ್ಕು, ಏನು ಅಂದ್ರೆ ನಾವು ಮನುಷ್ಯನ ಜೊತೆ ಹೇಗೆ ನಡೀತೀವೋ ಮನುಷ್ಯರು ಕೂಡ ಹಾಗೆ ಇರ್ತಾರೆ, ನೀವು ಪ್ರೇಮದಿಂದ ಇರಿ, ಅವರು ನಿಮ್ಮನ್ನ ಹಾಗೆ ಪ್ರೇಮಿಸ್ತಾರೆ, ಅದಕ್ಕೆ ಆಲೋಚಿಸೋದೇನಿದೆ ಎಂದು ಬಹಳ ಸಾಧಾರಣವಾಗಿ ಹೇಳುತ್ತಾಳೆ. ಅಂತದೇನೂ ಇಲ್ಲ, ಆ ಜಯರಾಮ್ ಅವನು ಏನೋ ಯಂತ್ರ ಮಂತ್ರ ಮಾಡಿದ್ದಾನೆ, ಅದೇನೋ ತಿಳ್ಕೋಬೇಕು ಎಂದು ಹೆಂಡತಿ ಹೇಳಿದ್ದನ್ನು ಕೂಡ ಕೇಳದೆ ದೊಡ್ಡದಾಗಿ ಹಚ್ಚಿಕೊಳ್ಳದೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಇನ್ನು ನಂತರದಲ್ಲಿ ಜಯರಾಮ್ ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕ್ತಾ ಇದ್ರೆ ಅವನು ಅದೇ ತರ ಮಾಡ್ತಾ ಇದ್ದ. ಜಯರಾಮ್ ಯಾವಾಗ ಹೊಲಕ್ಕೆ ಹೋಗ್ತಾ ಇದ್ರೆ ಅವನು ಆವಾಗ್ಲೇ ಹೋಗ್ತಾ ಇದ್ದ. ಆದ್ರೆ ಜಯರಾಮ್ ಯಾರಿಗಾದ್ರೂ ದಾನ ಕೊಟ್ರೆ ಅದು ಮಾತ್ರ ಕೊಡ್ತಾ ಇರ್ಲಿಲ್ಲ. ದುಡ್ಡಿನ ವಿಷಯದಲ್ಲಿ ಮಾತ್ರ ಬಹಳ ಜಿಪಣತನವಾಗಿದ್ದನು. ಒಂದು ದಿನ ಜಯರಾಮ್ ಆ ಊರಿನಲ್ಲಿರುವ ಜಯೇಂದ್ರ ಪರಮಾತ್ಮ ಸ್ವಾಮಿ ಹತ್ರ ಹೋಗುತ್ತಾನೆ. ಅದು ತಿಳಿದು ಬಲರಾಮ್ ಕೂಡ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ. ಇಬ್ಬರು ಸ್ವಾಮೀಜಿ ಹತ್ರ ವರಸೆಯಾಗಿ ನಿಂತಿರುತ್ತಾರೆ. ಮೊದಲು ಜಯರಾಮ್ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ. ನಮಸ್ಕಾರ ಸ್ವಾಮೀಜಿ ಎಂದು ಕಾಲಿಗೆ ನಮಸ್ಕರಿಸುತ್ತಾನೆ. ಆ ಸ್ವಾಮೀಜಿ ಜಯರಾಮನ ಮುಖವನ್ನು ನೋಡಿ, ಪ್ರಶಾಂತವದನ, ಯಾರಿಗೂ ಕೇಡು ಬಗೆಯುವ ಮನಸ್ತತ್ವವಲ್ಲ, ಯಾರು ಸಾಯಬೇಕು ಅಂತ ಕೋರ್ಕೊಳ್ಳೋದಿಲ್ಲ, ನಿನ್ನ ಹತ್ರವಿರುವುದು 4 ಜನಕ್ಕೆ ಹಂಚಬೇಕು ಅನ್ನುವ ಮನಸ್ತತ್ವ, 4 ಜೊತೆ ತಮಾಷೆಯಾಗಿರುವುದೇ ನಿನಗೆ ತುಂಬಾ ಇಷ್ಟ, ನಿನ್ನಂತವನಿಗೆ ಆ ಪರಮಾತ್ಮನ ತಣ್ಣನೆಯ ನೋಟ ಇದ್ದೇ ಇರುತ್ತೆ, ಈ ಜಯೇಂದ್ರ ಪರಮಾತ್ಮನ ಆಶೀರ್ವಾದವೂ ಇರುತ್ತೆ, ನೀನು ಇಲ್ಲಿಗೆ ಬರಬೇಕಾದ ಅಗತ್ಯ ಏನು ಬಂದಿದೆ ಎಂದು ಜಯರಾಮ್ ಮುಖವನ್ನು ನೋಡುತ್ತಲೇ ಹೇಳುತ್ತಾನೆ. ಸ್ವಾಮೀಜಿ, ಈ ಮಧ್ಯ ಬೆಳೆಯ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ, ಸಕಾಲದಲ್ಲಿ ಮಳೆ ಬೀಳ್ತಾ ಇಲ್ಲ, ಅದಕ್ಕೆ ಅಂತ ನಿಮ್ಮ ಹತ್ರ ಧನ ಸಹಾಯ ಕೇಳ್ತಾ ಇಲ್ಲ. ನಾನು ಪ್ರತಿ ವರ್ಷವೂ ಪಕ್ಕದ ಊರಿನಲ್ಲಿರುವ ಅನಾಥಾಶ್ರಮಕ್ಕೆ ದಾನ ಕಳಿಸ್ತಾ ಇದ್ದೆ, ಈಗ ಅದು ಆಗ್ತಾ ಇಲ್ಲ, ಸ್ವಲ್ಪ ಮಾರ್ಗ ಹೇಳಿ, ನನ್ನನ್ನು ನಂಬಿಕೊಂಡಿರುವುದರಿಂದ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಎಂದು ದೀನವಾಗಿ ಕೇಳುತ್ತಾನೆ. ಪರಮಾತ್ಮ ಸ್ವಾಮೀಜಿ ನಕ್ಕು, ನಿಸ್ವಾರ್ಥವಾದ ಕೋರಿಕೆ, ಪ್ರಕೃತಿ ಸಹಕರಿಸುತ್ತದೆ ಎಂದು ಹೇಳಿ ಒಂದು ಮಾವಿನ ಗಿಡ ಕೊಡುತ್ತಾನೆ. ಇದು ನನ್ನ ಮಂತ್ರಶಕ್ತಿಯಿಂದ ಸೃಷ್ಟಿಸಿದ ಗಿಡ, ನಾಳೆಯೊಳಗೆ ವೃಕ್ಷವಾಗುತ್ತದೆ, ಪ್ರತಿದಿನವೂ ಮರದಿಂದ ಫಲ ಬರುತ್ತದೆ, ಈ ಮರ ಬೇಗನೆ ಒಳ್ಳೆಯ ಇಳುವರಿ ಕೊಡುತ್ತದೆ, ಆದರೆ ಒಂದು ವಿಷಯ, ಕೆಳಗೆ ಬಿದ್ದ ಮೇಲೆಯೇ ಫಲವನ್ನು ತೆಗೆದುಕೋಬೇಕು, ಮರವನ್ನು ತಾಗಿದರೆ ಮರಣ ಬರುತ್ತದೆ ಎಂದು ಹೇಳಿ ಕಳಿಸುತ್ತಾನೆ. ಜಯರಾಮ್ ಹೊರಟು ಹೋಗಿ ಬಲರಾಮ್ ಸ್ವಾಮೀಜಿ ಹತ್ರ ಬರುತ್ತಾನೆ. ಬಲರಾಮನನ್ನು ನೋಡುತ್ತಲೇ ಸ್ವಾಮೀಜಿ ಅವನ ಮನಸ್ತತ್ವ, ನೀಚ ಬುದ್ಧಿ ಎಲ್ಲ ಅರ್ಥ ಮಾಡ್ಕೋತಾನೆ. ಆದರೆ ಏನೂ ಮಾತನಾಡದೆ ಮೌನವಾಗಿರುತ್ತಾನೆ. ಸ್ವಾಮಿ ನಮಸ್ಕಾರ,
ನನಗಿಂತ ಮೊದಲು ಬಂದನೆ ಜಯರಾಮ್, ಅವನಿಗೆ ಗಿಡ ಕೊಟ್ಟಿರಲ್ಲ, ಅವನಿಗಿಂತ ಹೆಚ್ಚಾಗಿದ್ದನ್ನ ನನಗೆ ಕೊಡಬೇಕು ಎಂದಾಗ ಜಯೇಂದ್ರ ಪರಮಾತ್ಮನಿಗೆ ನಗು ಬರುತ್ತದೆ. ಏನು ಸ್ವಾಮೀಜಿ, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಸೃಷ್ಟಿಗೆ ವಿರುದ್ಧವಾದ ಕೋರಿಕೆ ಕೋರ್ಕೋತ ಇದೆಯಲ್ಲಪ್ಪ. ನಾನು ಒಂದು ವೇಳೆ ನಿನಗೆ ವರ ಕೊಟ್ರು ಅದನ್ನ ನಿಲ್ಲಿಸೋಕಾಗಲ್ಲ. ಯಾಕೆ ಸ್ವಾಮಿ, ನಾನು ಅದನ್ನ ನೆರವೇರಿಸ್ತೀನಿ ಎಂದು ಬಹಳ ಮೊಂಡಿಯಾಗಿರುತ್ತಾನೆ. ನಡೆಯುವುದನ್ನೆಲ್ಲ ಮೊದಲೇ ಊಹಿಸಿದ ಸ್ವಾಮೀಜಿ ಅವನಿಗೆ ಒಂದು ಗಿಡ ಕೊಡುತ್ತಾನೆ. ಅವನಿಗೆ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ದೊಡ್ಡದು ಕೊಡ್ತಾ ಇದ್ದೀನಿ, ಕಾಪಾಡಿಕೋ. ಎಂತಹ ಪರಿಸ್ಥಿತಿಯಲ್ಲೂ ಗಿಡವನ್ನು ಮುಟ್ಟಬಾರದು, ಕೆಳಗೆ ಬಿದ್ದಾಗ ಮಾತ್ರವೇ ತಗೋಬೇಕು ಎಂದು ಹೇಳಿ ಇನ್ನೊಂದು ಮಾವಿನ ಗಿಡ ಕೊಡುತ್ತಾನೆ. ಬಲರಾಮ್ ನಿಜ ತಿಳಿಯದೆ ತಗೊಂಡು ಹೋಗ್ತಾನೆ. ಸ್ವಾಮೀಜಿ ಮನಸ್ಸಿನಲ್ಲಿಯೇ ನಗುತ್ತಾನೆ. ಜಯರಾಮ್ ಬಲರಾಮ್ ಇಬ್ಬರು ಆ ಗಿಡಗಳನ್ನು ಮನೆಯಲ್ಲಿ ನೆಡುತ್ತಾರೆ. 2 ಗಿಡಗಳಿಗೆ ಮಧ್ಯ ಕಾಂಪೌಂಡ್ ಗೋಡೆ ಮಾತ್ರವೇ ಅಡ್ಡವಾಗಿತ್ತು. ನಂತರ ದಿನದಲ್ಲಿ ಎದ್ದು ನೋಡಿದಾಗ ಇಬ್ಬರ ಮರಗಳು ಮಹಾವೃಕ್ಷವಾಗಿರುತ್ತದೆ. ಜಯರಾಮ್ ನೆಟ್ಟ ಗಿಡಕ್ಕೆ ಮಾತ್ರ ಮರದ ತುಂಬಾ ಮಾವಿನ ಹಣ್ಣು ಬಂದಿರುತ್ತದೆ. ಅದು ಕೆಳಗೆ ಬೀಳುತ್ತಲೇ ಜಯರಾಮ್ ಬುಟ್ಟಿಯಲ್ಲಿ ತುಂಬಿ ಹಣ್ಣಿನ ಸಂತೆಯಲ್ಲಿ ಮಾರಿ ದುಡ್ಡನ್ನು ಅನಾಥಾಶ್ರಮಕ್ಕೆ ಕಳಿಸುತ್ತಾ ಇದ್ದನು. ಹೀಗೆ ದಿನಗಳು ನಡೆಯುತ್ತಿರುತ್ತದೆ. ಆದರೆ ಬಲರಾಮನ ಗಿಡ ಮಾತ್ರ ನಿಜಕ್ಕೂ ಕಾಯೇ ಬಿಡ್ತಾ ಇರಲಿಲ್ಲ. ಈ ಮರ ಏನೋ ಇಷ್ಟು ಜಿಪಣಿ ಆಗಿದೆ, ನಿಜಕ್ಕೂ ಹಣ್ಣೇ ಬಿಡ್ತಾ ಇಲ್ಲ, ದುರ್ಮಾರ್ಗವಾದ ಮರ, ಚೀಚಿ ಎಂದು ಯಾವಾಗಲೂ ಮರವನ್ನು ಬೈಯುತ್ತಾ ಇರುತ್ತಾನೆ. ಸ್ವಲ್ಪ ದಿನಕ್ಕೆ ಜಯರಾಮ್ ಮರದ ಹಣ್ಣುಗಳು ಬಲರಾಮನ ಮನೆಯ ಅಂಗಳದಲ್ಲಿ ಬೀಳಲಿಕ್ಕೆ ಶುರುವಾಗುತ್ತದೆ. ಜಯರಾಮ್ ಬಲರಾಮ್ ಮನೆಗೆ ಬಂದು ಅವನ್ನು ತೆಗೆದುಕೊಂಡು ಮಾರ್ತಾ ಇದ್ದ. ಇದನ್ನೆಲ್ಲ ನೋಡಿ ಬಲರಾಮನಿಗೆ ಹೊಟ್ಟೆ ಉರಿತಾ ಇತ್ತು. ಆ ಹೊಟ್ಟೆ ಊರಿಂದ ಅವನಿಗೆ ದುರಾಲೋಚನೆ ಮತ್ತೆ ಅತ್ಯಾಶೆ ಶುರುವಾಗುತ್ತದೆ. ಜಯರಾಮ್ ಬಲರಾಮ್ ಮನೆಯಲ್ಲಿ ಮಾವಿನ ಹಣ್ಣನ್ನು ಏರ್ಕೋತಾ ಇರುವಾಗ ಬಲರಾಮ್ ಅಲ್ಲಿಗೆ ಬರ್ತಾನೆ. ಜಯರಾಮ್, ಅದು ನಮ್ಮನೆ ಅಂಗಳದಲ್ಲಿ ಬಿದ್ದ ಹಣ್ಣು, ಅದನ್ನು ನೀನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಬಲರಾಮ್, ಇದು ನನ್ನ ಮರದ ಹಣ್ಣುಗಳು, ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೀಗೆ ಅಡ್ಡ ಬರೋದು ಸರಿಯದಲ್ಲ. ನಾಳೆ ನಿನ್ನ ಮರದ ಹಣ್ಣುಗಳು ನನ್ನ ಅಂಗಳದಲ್ಲಿ ಬಿದ್ದರೆ ನೀನು ಅದನ್ನ ಅಭ್ಯಂತರವಿಲ್ಲದೆ ತೆಗೆದುಕೋ ಎಂದು ಮಾಮೂಲಾಗಿ ಮಾತನಾಡುತ್ತಾನೆ. ಆದರೆ ಬಲರಾಮ್ ಕೇಳಿಕೊಳ್ಳುವುದಿಲ್ಲ. ಯಾರ ಮನೆಯಲ್ಲಿ ಫಲ ಬಿದ್ದರೆ ಅವ್ರ ಮನೆಗೆ ಅಂತ ಬೇಸರಕ್ಕಿಂತ ಹೇಳುತ್ತಾನೆ. ಊರಿನ ದೊಡ್ಡ ಮನುಷ್ಯರು ಅಲ್ಲಿಗೆ ಬಂದು ಬುದ್ಧಿ ಹೇಳಬೇಕು ಎಂದುಕೊಂಡರು ಅವನು ಒಪ್ಪಿಕೊಳ್ಳುವುದಿಲ್ಲ. ನೋಡಿ, ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ, ಇದು ನನ್ನ ಮಾತು, ಯಾರ ಮಾತನ್ನ ಕೇಳೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ. ಆದ್ರಿಂದ ದೊಡ್ಡ ಮನುಷ್ಯರು ಕೂಡ ಏನು ಮಾಡಲಾರದೆ ಹೋಗುತ್ತಾರೆ. ಬಲರಾಮ್ ಮಾತ್ರ ಮಾವಿನ ಹಣ್ಣನ್ನು ಮಾರಿ ತೆಗೆದುಕೊಂಡು ಮಾರ್ತಾ ಇರ್ತಾನೆ. ಜಯರಾಮ್ ಬಹಳ ದಿಗಿಲಿನಿಂದಿರುತ್ತಾನೆ. ಸ್ವಲ್ಪ ದಿನದ ನಂತರ ಬಲರಾಮನ ಮನೆಯಲ್ಲಿರುವ ಗಿಡಗಳಿಗೆ ಮುತ್ತುಗಳು ಬೆಳೆಯುತ್ತವೆ. ಆದರೆ ಆ ಮುತ್ತುಗಳೆಲ್ಲ ಗಾಳಿಗೆ ಜಯರಾಮ್ ಮನೆಯಲ್ಲಿ ಬೀಳ್ತಾ ಇರುತ್ತೆ. ಅದರಿಂದ ಜಯರಾಮ್ ಎಲ್ಲವನ್ನು ಮಾರಿಕೊಂಡು ಕೋಟೀಶ್ವರನಾಗುತ್ತಾನೆ. ಬಲರಾಮ್ ಮಾತ್ರ ಅವನ ಮುಂದೆ ಅಸಹ್ಯ ಪಡುತ್ತಾ ಹಾಗೆ ಇದ್ದು ಬಿಡುತ್ತಾನೆ. ಆ ಮಾಯಾ ಮುತ್ತುಗಳ ಸಹಾಯದಿಂದ ಜಯರಾಮ್ ಮಾತ್ರ ಎಲ್ಲರಿಗೂ ಸಹಾಯ ಮಾಡುತ್ತಾ ತಾನು ಕೂಡ ಬೆಳೆಯುತ್ತಾನೆ. ಅದನ್ನು ನೋಡಿ ಬಲರಾಮನಿಗೆ ಹೊಟ್ಟೆ ಉರಿದು ಹೋಗುತ್ತೆ. ಜಯರಾಮ್ ಹತ್ರಕ್ಕೆ ಬರ್ತಾನೆ. ಜಯರಾಮ್, ಅದು ನನ್ನ ಮುತ್ತುಗಳು, ನೀನೇಕೆ ತಗೋತಾ ಇದ್ಯಾ? ಅದೇನಣ್ಣ ಹಾಗಂತ ಇದ್ಯಾ? ನೀನೇ ಹೇಳಿದ್ದೀಯಲ್ಲ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಅಂತ. ಅದೇಗೆ ಆಗತ್ತೆ ಎಂದು ಜಗಳ ಮಾಡುತ್ತಾನೆ. ಅದರಿಂದ ದೊಡ್ಡ ಮನುಷ್ಯರು ಅಲ್ಲಿಗೆ ಬರುತ್ತಾರೆ. ಏನಯ್ಯ ಬಲರಾಮ್, ಎಲ್ಲ ನಿನ್ನಿಷ್ಟನೇನಾ? ಏನಕ್ಕಾದ್ರೂ ಒಂದು ಹದ್ದಿರಬೇಕು, ಹೀಗೆ ಮಾಡೋದು ಪದ್ಧತಿ ಅಲ್ಲ. ಹೀಗೆ ಜಗಳ ಮಾಡ್ತಾ ಇದ್ರೆ ಈ ಊರಿನಿಂದ ನಿನ್ನನ್ನು ಬಹಿಷ್ಕಾರ ಮಾಡ್ತೀವಿ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ. ಅದರಿಂದ ಬಲರಾಮ್ ಏನು ಮಾಡಲಾರದೆ ಹಾಗೆ ಇದ್ದು ಬಿಡ್ತಾನೆ. ಜಯರಾಮ್ ಆ ಮುತ್ತುಗಳಿಂದ 10 ಜನಕ್ಕೆ ಸಹಾಯ ಮಾಡುತ್ತಾ ತಾನು ಕೂಡ ಸಂತೋಷವಾಗಿರುತ್ತಾನೆ. ಬಲರಾಮ್ ಮಾತ್ರ ದಿನವೂ ಮರದ ಹತ್ತಿರಕ್ಕೆ ಹೋಗಿ, ಯಾಕೆ ಇಷ್ಟು ಜಿಪುಣತನ, ನನ್ನ ಮೇಲೆ ಕೂಡ ದಯ ತೋರು, ಒಂದು ಮುತ್ತಾದ್ರೂ ನನ್ನ ಮನೆಯೊಳಗೆ ಬೀಳು ಎಂದು ಬೇಡಿಕೊಳ್ಳುತ್ತಾನೆ ಇರ್ತಾನೆ. ಆ ಜಿಪುಣ ಮರ ಏನಾದ್ರೂ ದಯ ತೋರಿಸುತ್ತಾ ನೋಡೋಣ ಮತ್ತೆ. ಏನತ್ತೆ, ಈ ಮಧ್ಯೆ ಯಾವ ಹಬ್ಬನೂ ಬಂದಿಲ್ಲ? ಅದೇನೋ ದಸರಾ ಸಂಕ್ರಾಂತಿ ಹಬ್ಬಕ್ಕೆ ಬಂದ ಹಾಗೆ ಜನ ಎಲ್ಲೆಲ್ಲಿಂದಲೂ ಬರ್ತಾ ಇದ್ದಾರೆ, ಯಾಕೆ ಅತ್ತೆ ಎಂದು ಗೀತಾ ತನ್ನ ಅತ್ತೆ ಕಾಂತಮ್ಮಳನ್ನು ಕೇಳುತ್ತಾಳೆ. ಆಗ ಕಾಂತಮ್ಮ, ಅಯ್ಯೋ ಅದೇನು ಸೊಸೆ, ನಿನಗೆ ವಿಷಯ ಗೊತ್ತಿಲ್ವಾ? ಇನ್ನೊಂದೆರಡು ದಿನದಲ್ಲಿ ಕಾರ್ತೀಕ ಮಾಸ ಶುರುವಾಗುತ್ತಲ್ವಾ? ನಮ್ಮ ಊರಿನ ಆಚಾರದ ಪ್ರಕಾರ ಕಾರ್ತೀಕ ಮಾಸ ಶುರುವಾಗುವ ಮೊದಲಿನ ದಿನ ಊರಿನವರೆಲ್ಲರೂ ಸೇರಿ ವನಭೋಜನಕ್ಕೆ ಹೋಗುತ್ತಾರೆ ಅಂತ ಹೇಳುತ್ತಾಳೆ. ಆಗ ಸೊಸೆ ಗೀತಾ, ವನಭೋಜನಕ್ಕೆ ಮನೆಯಲ್ಲಿ ಎಲ್ರೂ ಹೋಗ್ಬೇಕಾತ್ತೆ? ಅದೇನೇ ಸೊಸೆ ಹಾಗಂತೀಯಾ? ಹಬ್ಬ ಅಂದ್ರೆ ಎಲ್ರೂ ಸೇರಿ ಮಾಡೋದು. ಆದ್ರೂ ನಮ್ಮೂರಿನ ಆಚರಣೆ ಪ್ರಕಾರ ಈ ವನಭೋಜನಕ್ಕೆ ನಮ್ಮ ಮನೆಯವರಲ್ಲದೆ ನಿನ್ನ ಅಮ್ಮ ಅಪ್ಪನ್ನ, ಇನ್ನು ನನ್ನ ಮಗಳು ಅಳಿಯ ಅವ್ರ ಮನೆಯವ್ರನ್ನ, ಇನ್ನೂ ತುಂಬಾ ಜನರನ್ನು ಕರಿಬೇಕು ಎನ್ನುತ್ತಾ ಕಾಂತಮ್ಮ ವನಭೋಜನಕ್ಕೆ ಬರುವ ನೆಂಟರ ದೊಡ್ಡ ಲಿಸ್ಟನ್ನೇ ಕೊಡುತ್ತಾಳೆ. ಆ ಎಲ್ಲರ ಹೆಸರನ್ನು ಕೇಳಿದ ಗೀತಾ,
ಅತ್ತೆ, ಇವರೆಲ್ಲರನ್ನು ಭೋಜನಕ್ಕೆ ಕರೆಯೋದಿಕ್ಕೆ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾ ಇದೆಯಾ ಹೇಳಿ? ಕನಿಷ್ಠ ಮದುವೆ ಅಂತಾದ್ರೂ ಉಡುಗೊರೆ ಅಂತ ಸ್ವಲ್ಪ ಕೊಡ್ತಾರೆ. ಆದ್ರೆ ಈ ವನಭೋಜನಕ್ಕೆ ಬಂದವರಾದ್ರೂ ಬಂದು ಹೊಟ್ಟೆ ತುಂಬಾ ತಿಂದು ಹೋಗ್ತಾರೆ ಎನ್ನುತ್ತಾ ಕೋಪದಿಂದ ಹೇಳುತ್ತಾಳೆ ಗೀತಾ. ಆ ಮಾತಿಗೆ ಅತ್ತೆಯಾದ ಕಾಂತಮ್ಮ, ಏನೇ ಗೀತಾ ಹಾಗೆ ಮಾತಾಡ್ತಾ ಇದೀಯಾ? ಮನೆಗೆ ಕರೆಸಿ ಊಟ ಹಾಕಿದ್ರೆ ನಮ್ಗೆ ಅಲ್ವಾ ಪುಣ್ಯ ಬರೋದು? ಆದ್ರೂ ನಿನ್ನ ಜಿಪಣತನದಿಂದ ಎಷ್ಟು ಕೂಡಿಡ್ತೀಯ ಹೇಳು? ಅತ್ತೆ, ನಾನು ಈಗ ಹೀಗಿದ್ದಿದ್ರಿಂದೆ ಕನಿಷ್ಠ ಮನೆ ಆದ್ರೂ ಹೀಗೆ ನಡೀತಾ ಇದೆ, ಇಲ್ಲ ಅಂದ್ರೆ ಮನೇನ ಯಾವಾಗ್ಲೂ ಮಾರಿ ಗುಡಿಸಲಲ್ಲಿ ಇರ್ಬೇಕಾಗಿರ್ತಿತ್ತು ಎಂದಾಗ ಅತ್ತೆ ಕಾಂತಮ್ಮ ಕೋಪದಿಂದ, ಗೀತಾ ಏನ ಮಾತು? ನಿಜಕ್ಕೂ ಏನ್ ಮಾತಾಡ್ಬೇಕು ಗೊತ್ತಿಲ್ವಾ ನಿಂಗೆ? ನಾನು ಹೇಳಿದ್ದೀನಲ್ಲ, ಈ ವನಭೋಜನಕ್ಕೆ ನೆಂಟ್ರೆಲ್ಲರನ್ನ ಮನೆಗೆ ಕರಿಬೇಕು ಅಂತ. ನೀನ ಎಲ್ಲರಿಗೂ ಫೋನ್ ಮಾಡಿ ಮತ್ತೆ ಕರಿಬೇಕು ಎಂದು ಹೇಳುತ್ತಾಳೆ. ಅತ್ತೆಯ ಕೋಪವನ್ನು ನೋಡಿದ ಸೊಸೆ ಗೀತಾ ಭಯಪಡುತ್ತಾ, ಹಾಗೆ ಅತ್ತೆ, ನಾನೇ ಫೋನ್ ಮಾಡಿ ಎಲ್ರನ್ನ ಕರಿತೀನಿ ಎಂದು ಹೇಳಿ ಗೀತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇರುವ ಕಾಂತಮ್ಮನ ಮಗ ವಿಜಯ್ ತನ್ನ ಹೆಂಡತಿ ಗೀತಾ ಅಲ್ಲಿಂದ ಹೋಗುತ್ತಲೇ ಕಾಂತಮ್ಮಳ ಹತ್ರ ಹೋಗಿ, ಅಮ್ಮ, ಈ ಕಾರ್ತಿಕ ವನಭೋಜನಕ್ಕೆ ಎಲ್ರೂ ನೆಂಟ್ರನ್ನ ಕರಿಲೇಬೇಕು ಅನ್ನುವ ಆಚಾರ ಏನೂ ಇಲ್ವಲ್ಲ, ಮತ್ತೆ ಯಾಕೆ ಗೀತಂಗೆ ಹಾಗೆ ಎಲ್ರನ್ನ ಕರಿಬೇಕು ಅಂತ ಹೇಳ್ದೆ? ಏನಿಲ್ಲ ಕಣೋ ವಿಜಯ್, ನಿನ್ನ ಹೆಂಡತಿ ಗೀತಳಿಂದ ಮನೆಗೆ ಬಂದ್ರೆ ಒಂದ್ ಹನಿ ನೀರು ಕೂಡ ಕೊಡಲ್ಲ ಅನ್ನುವ ಹೆಸರು ನಾವು ಹೊರ್ತಾನೆ ಇದೀವಿ. ಕಳೆದ ಸ್ವಲ್ಪ ತಿಂಗಳಿಂದ ಯಾರು ನಮ್ಮ ಮನೆಗೆ ಬರ್ತಾನೇ ಇಲ್ಲ. ಅದಕ್ಕೆ ಎಲ್ರನ್ನು ಒಂದು ಸಲ ನೋಡ್ಬೇಕು ಅನ್ಸಿ ನಿನ್ ಹೆಂಡತಿಗೆ ಹಾಗೆ ಹೇಳ್ದೆ. ನೀನು ಗಾಬರಿಯಾಗಿ ಹೆಂಡತಿಗೆ ವಿಷಯ ಹೇಳ್ಬೇಡ. ಚಿಚಿ, ನಾನೇನಕ್ಕೆ ಹೇಳ್ತೀನಮ್ಮ, ಆದ್ರೂ ನಂಗೆ ಕೂಡ ಎಲ್ರನ್ನ ನೋಡ್ಬೇಕು ಅಂತಿದೆ. ಒಂದು ಕಾಲದಲ್ಲಿ ಯಾವ ಹಬ್ಬ ಬಂದ್ರು ನಮ್ಮ ಮನೆಯೆಲ್ಲ ನೆಂಟರಿಂದ ಎಷ್ಟು ಕೋಲಾಹಲವಾಗಿರ್ತಾ ಇತ್ತು. ಈಗ ನನ್ನ ಜಿಪಣಿ ಹೆಂಡತಿಯಿಂದ ಯಾರೊಬ್ರು ಮನೆಗೆ ಬರ್ತಾ ಇಲ್ಲ ಎನ್ನುತ್ತಾ ಇಬ್ಬರು ತಾಯಿ ಮಗ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಇನ್ನೊಂದು ಪಕ್ಕದಲ್ಲಿ ಗೀತಾ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ತನ್ನ ನೆಂಟರೆಲ್ಲರಿಗೂ ಫೋನ್ ಮಾಡಿ ಕರಿತಾ ಇರ್ತಾಳೆ. ಹಲೋ ಚಿಕ್ಕಮ್ಮನವ್ರೆ, ಚೆನ್ನಾಗಿದ್ದೀರಾ? ನಾವು ನಾಡಿದ್ದು ಕಾರ್ತಿಕ ವನಭೋಜನಕ್ಕೆ ಹೋಗ್ತಾ ಇದ್ದೀವಿ. ನೀವು ಚಿಕ್ಕಪ್ಪ ಮಕ್ಕಳು ಎಲ್ಲರೂ ತಪ್ಪದೇ ಬರಬೇಕು ಎನ್ನುತ್ತಾ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಬಲವಂತವಾಗಿ ಮೇಲಕ್ಕೆ ಚೆನ್ನಾಗಿ ಮಾತನಾಡುತ್ತಾ ಕರೆಯುತ್ತಾಳೆ. ಓ ಹಾಗ ಗೀತಾ, ಸರಿ, ನಿನ್ನನ್ನು ನಿನ್ನ ಅತ್ತೆನ ನೋಡದೆ ತುಂಬಾ ದಿನ ಆಗೋಯ್ತು. ಖಚಿತವಾಗಿ ನಾಡಿದ್ದು ವನಭೋಜನಕ್ಕೆ ಮನೆಯಲ್ಲಿರುವವರೆಲ್ಲ ಸರಿ ಬರ್ತೀವಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಆಗ ಗೀತಾ, ಎಲ್ರೂ ಬರ್ತಾರಂತೆ, ನಾನೇನೋ ಮಾತಿನ ವರಸಿಗೆ ಕರಿತಾ ಇದ್ರೆ ಇವ್ರು ಮಾತ್ರ ಎಲ್ರೂ ಸೇರಿ ಬರ್ತೀನಿ ಅಂತ ಇದ್ದಾರೆ. ಕನಿಷ್ಠ ಮನೆಗೆ ಒಬ್ಬರೇ ಬರ್ಬೋದಲ್ಲ, ಹಾಗಾದ್ರೂ ಅರ್ಧ ಖರ್ಚಾದ್ರೂ ಉಳಿಯುತ್ತೆ ಎಂದುಕೊಳ್ಳುತ್ತಾ ಒಳಗೊಳಗೆ ಬೈಕೊಳ್ಳುತ್ತಾ ಎಲ್ಲರಿಗೂ ಫೋನ್ ಮಾಡುತ್ತಾ ಕರೆಯುತ್ತಾಳೆ. ಆ ಮಾರನೇ ದಿನ ಅತ್ತೆ ಕಾಂತಮ್ಮ ಸೊಸೆ ಗೀತಾ ಹತ್ರ ಹೋಗಿ, ಸೊಸೆ, ನೀನಿನ್ನೂ ರೆಡಿ ಆಗಿಲ್ವಾ? ಬೇಗನೆ ರೆಡಿಯಾಗು ಎಂದು ಕಾಂತಮ್ಮ ಗೀತಳನ್ನು ಗಾಬರಿಪಡಿಸುತ್ತಾಳೆ. ಏನತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಆಗ ಅತ್ತೆ ಕಾಂತಮ್ಮ ಬಹಳ ಸಂತೋಷದಿಂದ, ಎಲ್ಲಿಗೆ ಅನ್ಸೊಸೆ, ನಾಳೆನೇ ಅಲ್ವಾ ನಾವು ವನಭೋಜನಕ್ಕೆ ಹೋಗ್ತಾ ಇರೋದು. ನೀನೆಲ್ಲರಿಗೂ ಫೋನ್ ಮಾಡಿ ಕರೆದಿದ್ಯಲ್ಲ, ಮತ್ತೆ ಅಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೆ ತರಕಾರಿ ಸಾಮಾನು ಬೇಕಲ್ವಾ, ಅದಕ್ಕೆ ಸಂತೆಗೆ ಹೋಗಿ ಕೊಂಡ್ಕೊಂಬರೋಣ. ಓ ಹೌದಲ್ವಾ, ಇಷ್ಟು ದಿನ ಸಂಪಾದಿಸಿದ್ದು ಎಲ್ಲ ಒಂದೇ ದಿನದಲ್ಲಿ ಖರ್ಚು ಮಾಡ್ಬೇಕಲ್ಲ, ನಾನು ಮರ್ತೇ ಹೋದೆ ಎಂದುಕೊಳ್ಳುತ್ತಾ ಗೀತಾ ರೆಡಿಯಾಗುತ್ತಾಳೆ. ಗೀತಾಳ ಮಾತಿಗೆ ಅತ್ತೆ ಕಾಂತಮ್ಮಂಗೆ ಕೋಪ ಬರ್ತಾ ಇದ್ರು ಕೂಡ ಏನು ಅನ್ನದೇ ಮೌನವಾಗಿರುತ್ತಾಳೆ. ನಂತರ ಇಬ್ಬರು ಸೇರಿ ತರಕಾರಿಗೆ ಹೋಗಿ ಸಂತೆಗೆ ಹೋಗುತ್ತಾರೆ. ಅಮ್ಮ, ಈ ಟೊಮೊಟೊ ಎಷ್ಟು ಎಂದು ಕೇಳುತ್ತಾಳೆ ಗೀತಾ. ಆಗ ಆ ಮಾರುವವಳು, ಇಲ್ಲಿ ನೋಡು, ಈ ಒಳ್ಳೇದಾದ್ರೆ ಕೆಜಿಗೆ 50 ರೂಪಾಯಿ, ಈಗ ಇದಾದ್ರೆ ಕೆಜಿಗೆ 30 ರೂಪಾಯಿನೇ. ಇಲ್ಲಿ ನೋಡು, ಈ 30 ರೂಪಾಯಿ ಟೊಮಾಟೊ ಒಂದು 5 ಕೆಜಿ ಕೊಡು. ಆಗ ಕಾಂತಮ್ಮ, ಅದೇನು ಸೊಸೆ, ಚೆನ್ನಾಗಿಲ್ಲದ ತರಕಾರಿ ತಗೊಂಡು ಏನ್ ಮಾಡ್ಕೋತೀವಿ? ಮನೆಗೆ ಬಂದವರಿಗೆ ಇಂತಹ ತರಕಾರಿ ಜೊತೆ ಅಡಿಗೆ ಮಾಡ್ತೀಯಾ ಹೇಳು? ಇಲ್ಲಿ ನೋಡಮ್ಮ, ಆ 50 ರೂಪಾಯಿ ಟೊಮೆಟೊನೇ 5 ಕೆಜಿ ಕೊಡು. ಆಗ ಗೀತಾ ಏನು ಅನ್ನಲಾರದೆ, ಹಾಗಾದ್ರೆ 5 ಕೆಜಿ ಏನು ಬೇಡ, 3 ಕೆಜಿನೇ ಸಾಕು. 3 ಕೆಜಿ ಎಲ್ಲಿ ಸರಿ ಹೋಗುತ್ತೆ? ನಾನು ಎಲ್ಲರಿಗೂ ಸರಿ ಹೋಗುವಾಗೆ ಅಡುಗೆ ಮಾಡ್ತೀನಲ್ಲ ಎನ್ನುತ್ತಾಳೆ ಗೀತಾ. ಹಾಗೆ ತರಕಾರಿ ಎಲ್ಲ ಕೊಂಡ್ಕೊಂಡು ಮನೆಗೆ ಬರ್ತಾರೆ. ರಾತ್ರಿ ಗೀತಾ ತರಕಾರಿಗಳಿಗೆ ಆದ ಖರ್ಚನ್ನು ಹಾಕಿಕೊಂಡು, ಅಮ್ಮ, ಒಂದು ತರಕಾರಿಗೆ 3,000 ರೂಪಾಯಿ ಆಯ್ತಾ? ನಿಜಕ್ಕೂ ಈ 3,000 ರೂಪಾಯಿಂದ ನಾವು 2 ತಿಂಗಳು ಕಳಿಬಹುದು ಛೇ ಎನ್ನುತ್ತಾ ತನ್ನ ಗಂಡ ವಿಜಯನ್ಗೆ ಹೇಳುತ್ತಾಳೆ. ಆಗ ವಿಜಯ್, ಅಬ್ಬಾ ಗೀತಾ, ಇಂತಹ ವನಭೋಜನಕ್ಕೆ ನಾವು ಏನಾದ್ರೂ ಎಲ್ರನ್ನು ಕರೀತೀವ ಹೇಳು? ಒಂದು ಸಲನೇ ಅಲ್ವಾ, ಆದ್ರೂ 3,000 ಅಂತ ದೊಡ್ಡ ವಿಷಯನ ಹೇಳು? ಏನು 3,000 ದೊಡ್ಡ ವಿಷಯನ ಅಂತ ಇದ್ದೀರಾ?
ನಿಜಕ್ಕೂ 3,000ದಿಂದ ಏನೆಲ್ಲ ಬರುತ್ತೆ ಗೊತ್ತಾ? ಈ 3,000ದಿಂದ ಒಂದು ವರ್ಷಕ್ಕೆ ಸರಿ ಹೋಗುವಂತ 1 ಕ್ವಿಂಟಲ್ ಅಕ್ಕಿ ಕೊಂಡ್ಕೋಬಹುದು, ಒಂದು ವರ್ಷಕ್ಕೆ ಸರಿಯಾದ ಅಡಿಗೆ ಸಾಮಾನು ತಗೋಬಹುದು ಈ 3,000ದಿಂದ ಎಂದು ಗೀತಾ ಏನೋ ಹೇಳಲಿಕ್ಕೆ ಹೋದಾಗ ವಿಜಯ್ ಅವಳಿಗೆ ಕೈ ಮುಗಿದು, ಗೀತಾ ಇನ್ನು ಸಾಕು, ಇನ್ಯಾವತ್ತೂ ಹಾಗೆ ಮಾತಾಡಲ್ಲ. ನಾಳೆ ಒಂದು ದಿನ ಎಲ್ಲರ ಜೊತೆ ಚೆನ್ನಾಗಿರು, ಯಾರ ಹತ್ರ ಕೂಡ ನಿನ್ನ ಜಿಪುಣತನವನ್ನು ತೋರಿಸ್ಬೇಡ ಎನ್ನುತ್ತಾನೆ. ನಂತರ ಗೀತಾ ರಾತ್ರಿ ಎಲ್ಲ ತರಕಾರಿಗಳನ್ನು ನೋಡುತ್ತಾ ಅವಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದೀನೋ ಎಂದು ಆಲೋಚಿಸುತ್ತಾಳೆ. ಹೌದು, ಆದ್ರೂ ನಾನು ನಾಳೆ ಕರೆದವರೆಲ್ಲರೂ ಬರ್ತಾರ ಏನೋ, ಎಲ್ರಿಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ, ಇಲ್ಲ ಮನೆಗೊಬ್ರು ಬರ್ತಾರೆ ಇರ್ಬೋದು, ಹಾಗೆ ಬಂದ್ರೆ ಈ ತರಕಾರಿಗಳೆಲ್ಲ ಹೆಚ್ಚಾಗಿ ಹೋಗುತ್ತಲ್ಲ ಎಂದುಕೊಂಡು ಗೀತಾ ಮತ್ತೆ ಆ ತರಕಾರಿಗಳನ್ನು ಅರ್ಧ ತೆಗೆದುಕೊಂಡು ಹೋಗಿ ಹೊರಗೆ ಸಂತೆಯಲ್ಲಿ ಮಾರುತ್ತಾಳೆ. ಅಮ್ಮಯ್ಯ, ಈಗ ಅರ್ಧ ದುಡ್ಡು ಮಿಕ್ತು ಎಂದುಕೊಳ್ಳುತ್ತಾ ಹಾಯಾಗಿ ಮಲ್ಕೋತಾಳೆ. ಬೆಳಗಿನ ಹೊತ್ತು ಎಲ್ಲರೂ ಸೇರಿ ಮನೆಯೆಲ್ಲ ತೊಳೆದು ಆ ದೇವರಿಗೆ ದೀಪವಿಟ್ಟು ಕೈ ಮುಗಿಯುತ್ತಾರೆ. ಗೀತಾ, ನೆಂಟರುಗಳು ಬರೋ ಸಮಯ ಆಗಿದೆ, ಇನ್ನು ನಾವು ಕಾಡಿಗೆ ಹೋಗಿ ಭೋಜನ ಸಿದ್ಧ ಮಾಡೋಣ ಬಾ ಎಂದಾಗ ಸೊಸೆ ಗೀತಾ ಹಾಗೆ ಅತ್ತೆ ಎನ್ನುತ್ತಾ ಹಾಗೆ ಎಲ್ಲರೂ ಸೇರಿ ಅಡಿಗೆ ಸಾಮಾನೆಲ್ಲ ಗಂಟು ಕಟ್ಟಿಕೊಂಡು ಆ ಕಾಡಿಗೆ ಹೋಗುತ್ತಾರೆ. ಅಲ್ಲಿ ದೂರದಲ್ಲಿ ಒಂದೊಂದು ಮರದ ಕೆಳಗೆ ಒಂದೊಂದು ಕುಟುಂಬದವರು ಅಡಿಗೆ ಮಾಡ್ಕೋತಾ ಇರ್ತಾರೆ. ಅತ್ತೆ ಕಾಂತಮ್ಮ ತರಕಾರಿ ಕೊಯ್ಯೋದಕ್ಕೆ ತರಕಾರಿ ತೆಗೆದು, ಸೊಸೆ ಇದೇನಿದು, ನಾವು ತಂದಿದ್ದ ತರಕಾರಿಗಳು ಇದೇನಾ, ನಿಜಕ್ಕೂ ಬಹಳ ಕಡಿಮೆ ಕಾಣಿಸ್ತಾ ಇದೆ. ಆಗ ಗೀತಾ ಸ್ವಲ್ಪ ತಡವರಿಸುತ್ತಾ, ಇದೆ ಅತ್ತೆ, ನಾವು ತಗೊಂಡಿದ್ದು ಇದೆ, ಇದು ಸರಿ ಹೋಗುತ್ತೆ ಬಿಡಿ ಎಂದು ಹೇಳಿ ಕವರ್ ಮಾಡುತ್ತಾಳೆ. ನಂತರ ಅವರು ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಮೆಲ್ಲಗೆ ಅಲ್ಲಿ ಅವರ ಎಲ್ಲರ ಬಂಧುಗಳು ಅವರ ಕುಟುಂಬವನ್ನು ಕರೆದುಕೊಂಡು ಬರುತ್ತಾರೆ. ಅವರನ್ನು ನೋಡಿದ ಗೀತಾ, ಅಮ್ಮೋ ಇದೇನಿದು, ನಾನು ಯಾರು ಬರಲ್ಲ ಅಂದ್ಕೊಂಡ್ರೆ ಈಗೇನು ಮನೆಯವರೆಲ್ಲರೂ ಬರ್ತಾ ಇದ್ದಾರೆ, ಇಷ್ಟು ಜನಕ್ಕಂದ್ರೆ ಊಟ ಸರಿ ಹೋಗಲ್ವೇ, ಈಗ ಹೇಗೆ ಎಂದುಕೊಂಡು ಅಲ್ಲಿಯೇ ಸುತ್ತಮುತ್ತಲು ಇದ್ದವರ ಹತ್ರಕ್ಕೆ ಹೋಗಿ ಅವರ ಜೊತೆ ಮಾತನಾಡಿ ಮೆಲ್ಲಗೆ ಒಬ್ಬೊಬ್ಬರ ಹತ್ರ ಕೆಲವು ತರಕಾರಿ ತೆಗೆದುಕೊಂಡು ಬರುತ್ತಾಳೆ. ಅಮ್ಮಯ್ಯ, ನಿಜಕ್ಕೂ ನನಗೆ ಈ ಉಪಾಯ ಮೊದಲೇ ಗೊತ್ತಿದ್ರೆ ನಾನು ತರಕಾರಿ ಕೂಡ ಕೊಂಡ್ಕೊಳ್ದೆ ಇಲ್ಲೇ ಎಲ್ಲರ ಹತ್ರ ಕೇಳಿ ಅಡಿಗೆ ಮಾಡ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ತಾನು ಮಾಡಿದ ಕೆಲಸಕ್ಕೆ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ ಇರುತ್ತಾಳೆ. ಅಡಿಗೆ ಎಲ್ಲ ಆದ ನಂತರ ಅಲ್ಲಿಗೆ ಒಬ್ಬ ಮಹರ್ಷಿ ಬರುತ್ತಾನೆ. ಅಮ್ಮ, ತುಂಬಾ ಹಸಿವಾಗ್ತಾ ಇದೆ, ತಿನ್ನೋದಕ್ಕೆ ಏನಾದ್ರೂ ಇದ್ರೆ ಹಾಕಿ ಎಂದು ಕೇಳುತ್ತಾನೆ. ಆಗ ಗೀತಾ, ಅಬ್ಬಾ ನಿಜಕ್ಕೂ ಇಂಥವರು ಎಲ್ಲಿಂದ ಬರ್ತಾರೋ ಏನೋ, ಇನ್ನೊಂದು ಪ್ಲೇಟ್ ಊಟ ದಂಡ ಎಂದುಕೊಳ್ಳುತ್ತಾ ಆ ಋಷಿಗೆ ಊಟ ಹಾಕುತ್ತಾಳೆ. ಹಾಕಿದ ಊಟವನ್ನು ತಿಂದು, ಅಮ್ಮ ಹಸಿವು ತೀರಲಿಲ್ಲ, ಇನ್ನೂ ಸ್ವಲ್ಪ ಇದ್ರೆ ಹಾಕಮ್ಮ ಎಂದು ಕೇಳುತ್ತಲೇ ಮತ್ತೆ ಗೀತಾ ಸ್ವಲ್ಪ ಹಾಕುತ್ತಾಳೆ. ಹಾಗೆ ಗೀತಾ ಹಾಕುತ್ತಾ ಇರುತ್ತಾಳೆ, ಋಷಿ ತಿಂತಾ ಇರ್ತಾನೆ. ಅದನ್ನು ನೋಡಿದ ಗೀತಾ, ಏನಯ್ಯ ಅದು ಹೊಟ್ಟೆನಾ ಇಲ್ಲ ಕೆರೆನಾ, ಇನ್ನು ನಾನು ನಿಮ್ಗೆ ಊಟ ಹಾಕಲ್ಲ ಎನ್ನುವಾಗ ಆ ಋಷಿ, ಅಮ್ಮ ನಾನು ಋಷಿ, ನೀನು ನನ್ನನ್ನು ಅರ್ಧ ಹೊಟ್ಟೆಯಿಂದ ಕಳಿಸಿದರೆ ನಾನು ನಿನ್ನನ್ನು ಶಪಿಸ್ತೇನೆ ಎಂದು ಹೇಳುತ್ತಾನೆ. ಅದರಿಂದ ಸೊಸೆ ಗೀತಾ ಭಯಪಟ್ಟು ಅವನಿಗೆ ಅಡುಗೆಯನ್ನೆಲ್ಲ ಬಡಿಸುತ್ತಾನೆ ಇರ್ತಾಳೆ. ಅಡುಗೆ ಎಲ್ಲ ಆಗಿ ಹೋಗುತ್ತೆ, ಆದ್ರೆ ಅವನ ಹಸಿವೆ ಇನ್ನೂ ತೀರಲಿಲ್ಲ. ಇನ್ನೂ ತಗೊಂಡ್ ಬಾ, ಅಯ್ಯ ನಾನು ಮಾಡಿದ ಅಡುಗೆ ಎಲ್ಲ ಆಗಿ ಹೋಗಿದೆ ಎಂದು ಹೇಳುವಾಗ ಋಷಿ ಕೋಪದಿಂದ, ನನ್ನ ಹಸಿವೆ ತೀರ್ಸು, ಇಲ್ಲಾಂದ್ರೆ ಶಪಿಸ್ತೀನಿ ಎಂದು ಭಯಪಡಿಸಿದಾಗ ಆಗ ಅಲ್ಲೇ ಹತ್ರದಲ್ಲಿ ಕೂತ್ಕೊಂಡು ತಿನ್ನುತ್ತಾ ಇರುವ ಒಂದು ಚಿಕ್ಕ ಮಗು ತನ್ನ ಹತ್ರವಿರುವ ಊಟದಲ್ಲಿ ಒಂದು ಚಿಕ್ಕ ತುತ್ತನ್ನು ಋಷಿಗೆ ಕೊಡುತ್ತಾಳೆ. ಇದು ತಿನ್ನಿ ಎನ್ನುತ್ತಾಳೆ. ಋಷಿ ಆ ತುತ್ತು ತಿಂದು, ಆಹಾ ಈಗ ನನ್ನ ಹೊಟ್ಟೆ ತುಂಬೋಯ್ತು, ಮಗು ನೀನು ಅಷ್ಟೈಶ್ವರ್ಯ ಹೊಂದಿ ಸುಖವಾಗಿರು ಎಂದು ಆಶೀರ್ವದಿಸಿದಾಗ ಗೀತಾ, ಅದೇನು ರೀ, ಇಷ್ಟು ಊಟ ಹಾಕಿದ್ದು ನಾನಾದ್ರೆ ಆಶೀರ್ವಾದ ಅವಳಿಗ? ಆ ಪಾಪು ಎಷ್ಟೋ ಪ್ರೇಮದಿಂದ ನನ್ನ ಹಸಿವೆ ತೀರಿಸಬೇಕು ಎಂದು ಆಲೋಚನೆಯಿಂದ ಬಂದಿತು, ಆದ್ರೆ ನೀನು ನಿನ್ನ ಊಟ ಎಲ್ಲಿ ಆಗೋ ಹೋಗುತ್ತೋ ಎಂಬ ಜಿಪುಣತನದಿಂದ ಆಲೋಚಿಸಿಕೊಟ್ಟೆ ಎಂದು ಹೇಳುತ್ತಲೇ ಆಗ ಗೀತಾ ತನ್ನ ತಪ್ಪನ್ನು ತಿಳಿದುಕೊಂಡು, ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ಎನ್ನುತ್ತಾ ಅವನ ಕಾಲಿನ ಮೇಲೆ ಬಿದ್ದಾಗ ಆಗ ಋಷಿ ತನ್ನ ಮಹಿಮೆಯಿಂದ ಮತ್ತೆ ಎಲ್ಲರಿಗೂ ಸರಿ ಹೋಗುವಷ್ಟು ಭೋಜನ ಸೃಷ್ಟಿ ಮಾಡಿ ಹೊರಟು ಹೋಗುತ್ತಾನೆ.